ಹೋಗುವುದು, ಅಲ್ಲಿ ಆಪ್ ಕೊಯ್ಯುವುದು, ಅದನ್ನು ತಗೊಂಡು ಬರುವುದು, ಹಗ್ಗ ಮಾಡುವುದು, ಮಾರುವುದು, ಇದು ಇವನ್ ದಿವಸದ ಕಾಯಕ ಇತ್ತು. ಅದು ಒಂದೊಂದು ದಿನ ನೂಲಿ ಚಂದ ಏನ್ ಮಾಡ್ತಿದ್ದ ಅಂದ್ರ, ಅಕಸ್ಮಾತ್ ಟೈಮ್ ಆಯಿತು ಅಂತಂದ್ರೆ ಒಂದೊಂದು ದಿವಸ ಪೂಜಾ ಮಾಡೋದು ಬಿಟ್ಟ ಆಪ್ ತರಕ್ ಹೋಗುತ್ತಿದ್ದ, ಪೂಜಾ ಮಾಡೋದು ಬಿಟ್ಟ ಹಗ್ಗ ಮಾಡ್ತಿದ್ದ, ಪೂಜಾ ಮಾಡೋದು ಬಿಟ್ಟ ಅದನ್ನ ನಾರ್ ತಯಾರು ಮಾಡ್ತಿದ್ದ. ಹಿಂಗ ಮಾಡೋದು ನೋಡಿ ಆ ಕೊಳ್ಳಾಗೇನ್ ಲಿಂಗಪ್ಪಿದ್ ನೋಡ್ರಿ. ಮತ್ತೆ ಪೂಜಾ ಮಾಡ್ಲಿಲ್ಲ ಅಂದ್ರೆ ಪಾಪ ಅವನ ಗತಿ ಏನ್ರಿ? ಮತ್ತೆ ಈಗ ನಿಮ್ಮ ಮನ್ಯಾಗ ಜಗಲಿ ಮ್ಯಾಗ ದೇವ್ರದಾವ್, ಆ ದೇವರಿಗೆ ನೀವು ನೈವೇದ್ಯ ಹಿಡಿದ್ರ ಅವಕ್ಕೆ ಊಟ್ರೆ, ಮತ್ತೆ ನೈವೇದ್ಯ ಹಿಡಿಲಿಲ್ಲ ಅಂದ್ರ ಅವತರ ಗತಿ ಏನ್ರಿ? ಏನು ಒಣವನ ಕುಂಡಿರ್ಬೇಕಲ್ಲ ಅವು. ಅವತರ ನೀವು ಪೂಜೆ ಮಾಡಿದ್ರ ಅಂದ್ರೆ ಜಳಕ ಮಾಡಿಸಿದ್ರ ಅಂದ್ರ ಅವಕ್ಕೆ ಜಳಕ, ಮತ್ತ ನೈವೇದ್ಯ ಹಿಡಿದ್ರಿ ಅವಕ್ಕೆ ಊಟ, ಇಲ್ಲ ಅಂದ್ರೆ ಇಲ್ಲ. ಹಂಗ ಮತ್ತೆ ಕೊಳ್ಳಾಗನ ಲಿಂಗಪ್ಪಗೂ ಅದೇನ್ ತಾನಾಗೆ ತಿಂತದರೆ, ನಾವು ಎಲ್ಲ ವ್ಯವಸ್ಥೆ ಮಾಡ್ಬೇಕಲ್ಲ ಅದಕ್ಕ. ಅವ ಕೊಳ್ಳಾಗಿನ ಲಿಂಗಯ್ಯ ಅಂದ, ಇವ್ ನೂಲಿ ಚಂದಯ್ಯ ನನ್ನಕ್ಕಿಂತಲೂ ಇವನ ಕಾಯಕನ ಹೆಚ್ಚಾಗ್ಯದಲ್ಲ. ಇವ್ ನನ್ನ ಮ್ಯಾಗ ಭಕ್ತಿ ಇಲ್ಲ, ನನ್ನ ಮ್ಯಾಗ ಪ್ರೇಮ ಇಲ್ಲ, ನನ್ನ ಮ್ಯಾಗ ಪ್ರೀತಿ ಇಲ್ಲ, ನನಕ್ಕಿಂತಲೂ ಇವನಿಗೆ ಇವನು ಕಾಯಕನ ಶ್ರೇಷ್ಠ. ಯಾಕಂದ್ರ ಒಂದು ವೇಳೆ ಕಾಯಕಕ್ಕೆ ಲೇಟ್ ಆತಂದ್ರ ಮುಂದೆ ಜಂಗಮ ದಾಸೋಹ ತಪ್ಪುತ್ತದ. ಜಂಗಮರಿಗೆ ದಾಸೋಹ ಮಾಡ್ಬೇಕಲ್ಲ, ಅದು ತಪ್ಪಬಾರದು. ನೋಡ್ರಿ, ಜಂಗಮ ಅಂತಂದ್ರ ಶರಣರ ದೃಷ್ಟಿಯೊಳಗ ಲಿಂಗದಕ್ಕಿಂತಲೂ ದೊಡ್ಡವ. ನಿಮ್ಗೆ ಗೊತ್ತದಲ್ಲ, ಗುರು, ಲಿಂಗ, ಜಂಗಮ, ಇವು ಮೂರು ಪವಿತ್ರವಾಗಿರತಕ್ಕಂಥ ವಸ್ತುಗಳು. ಏನೇನ್ರಿ? ಗುರು, ಲಿಂಗ, ಜಂಗಮ. ಈ ಮೂರೊಳಗೆ ಯಾವುದು ದೊಡ್ಡದ್ರಿ? ಗುರು ದೊಡ್ಡವು, ಲಿಂಗ ದೊಡ್ಡದು, ಜಂಗಮ ದೊಡ್ಡದು. ಈ ಮೂರುದ್ರೊಳಗ ಜಂಗಮ ಅಂತಕ್ಕಂಥದ್ದು ದೊಡ್ಡದು. ಗುರುವಿನಕ್ಕಿಂತಲೂ ಜಂಗಮ ದೊಡ್ಡವ, ಲಿಂಗದಕ್ಕಿಂತಲೂ ಜಂಗಮ ದೊಡ್ಡವ. ಲಿಂಗದ ಬಾಯಿ ಜಂಗಮ. ನೀವು ಲಿಂಗ ಊಟ ಮಾಡಂಗಿಲ್ಲ, ಅದು ತೃಪ್ತಿ ಆಗಂಗಿಲ್ಲ. ಜಂಗಮನ ಬಾಯಿಯೊಳಗೆ ಹಾಕಿರಿ ಅಂದ್ರೆ ಲಿಂಗಕ್ಕೆ ತೃಪ್ತಿ ಆಗ್ತದಂತ. ನೋಡ್ರಿ, ಒಬ್ಬ ಶಿವಯೋಗಿ ಒಬ್ಬ ಜಂಗಮನ ಬಾಯಿಯೊಳಗೆ ಒಂದು ತುತ್ತ ಅನ್ನ ಹಾಕಿದ್ರೆ ಇಡೀ ಜಗತ್ತೇ ತೃಪ್ತಿ ಆಗತ್ತದಂತ ನೇಮದ. ಶಿವಯೋಗಿ ಸಂತೃಪ್ತೋ ತೃಪ್ತೋ ಭವತಿ ಶಂಕರ ತೃಪ್ತ್ಯಾತ್ ವಿಶ್ವಂಬರಂ ತೃಪ್ತಿ ಮೇತಿ ಚರಂ. ಮಂತ್ರದೊಳಗೆ ಹೇಳ್ತಾರೆ ಏನಂತಂದ್ರ, ಒಬ್ಬ ಜಂಗಮನ ಬಾಯಿಯೊಳಗ, ಒಬ್ಬ ಶಿವಯೋಗಿ ಬಾಯಿಯೊಳಗ, ಒಬ್ಬ ಸಂತನ ಬಾಯಿಯೊಳಗ, ಒಬ್ಬ ಶರಣನ ಬಾಯಿಯೊಳಗ ಒಂದು ತುತ್ತ ಅನ್ನ ಹಾಕಿದ್ರಿ ಅಂದ್ರ ಪರಮಾತ್ಮನ ಬಾಯಿಯೊಳಗ ಅನ್ನ ಹಾಕಿದಂಗಂತ, ಅವನೇ ತೃಪ್ತಿ ಆಗತಾನಂತ. ಮತ್ತಿನ್ನು ಪರಮಾತ್ಮನ ಅವನು ಹೊಟ್ಟಿನ ತುಂಬಿತ್ತು ಅಂದ್ರ ಅವನು ಹೊಟ್ಟಾಗ 7 ಲೋಕಗಳದಾವ್, ಇಡೀ ಜಗತ್ತ ತೃಪ್ತಿ ಆದಂಗಂತ, ಬರೇ ಒಂದು ತುತ್ತ ಅನ್ನದಿಂದ. ಅದಕ್ಕನೆ ಜಂಗಮ ಶ್ರೇಷ್ಠ. ಅದಕ್ಕೆ ಶರಣರು ಬರೀತಾರೆ ಏನಂತಂದ್ರ, ಗುರುವಿನ ಗುರು ಪರಮ ಗುರು ಜಂಗಮವೆಂದೆನಿಸಿಕೊಂಡ ಬಳಿಕ. ಜಂಗಮ ಅಂತಂದ್ರ ಗುರುವಿನ ಗುರು ಅಂತ ಬರೀತಾರ. ಜಂಗಮ ಅಂತಂದ್ರ ಅಷ್ಟು ದೊಡ್ಡ ಶ್ರೇಷ್ಠವಾದ ಆ ಜಂಗಮ ಶಕ್ತಿ ಇರ್ತದ. ಅವ ಅಂದ ಏನಂತಂದ್ರ, ಜಂಗಮನಿಗೆ ದಾಸೋಹ ಮಾಡುವ ಸಲುವಾಗಿ ಲಿಂಗ ಪೂಜಾನು ಸ್ವಲ್ಪ ಲೇಟ್ ಮಾಡ್ತಿದ್ದಲ್ಲ, ಅದಕ್ಕೆ ಕೊಳ್ಳಗಿನ ಲಿಂಗಪ್ಪಗೆ ಏನು ಅನಿಸ್ತು ಅಂತಂದ್ರೆ, ಇವನಿಗೆ ಕಾಯಕನ ಶ್ರೇಷ್ಠೋ ಏನು ನಾ ಶ್ರೇಷ್ಠೋ, ಏನು ನನ್ನ ಮ್ಯಾಗ ಪ್ರೀತಿದಾನೋ ಏನು ತನ್ನ ಕಾಯಕದ ಮ್ಯಾಗ ಪ್ರೀತಿದಾನೋ ನೋಡ್ಬೇಕಂತ ಹೇಳಿ ಕೊಳ್ಳಗಿನ ಲಿಂಗಪ್ಪ. ಈಗ ನಮ್ಮ ಎಲ್ಲ ಗುಂಡುಗಡಿಗಿದಾವ್ರಿ ಬೆಳ್ಳಿವು. ಶರಣರು ಹಂಗಿರ್ತಿದ್ದಿಲ್ಲ. ಅವರು ಬೆಳ್ಳಿ ಗುಂಡುಗಡಿಗೆ, ಬಂಗಾರ ಗುಂಡುಗಡಿಗೆ ಇವೇನು ಇರ್ತಿದ್ದಿಲ್ಲ. ಅವ್ರೇನಂತಂದ್ರೆ ಒಂದು ತಿಳುವನ ಅರಿವ್ಯಾಗ ಲಿಂಗ ಇಟ್ಟು ಅದನ್ನು ಕಟ್ಟಿ ಕೊಳ್ಳ ಕಟ್ಕೋತಿದ್ರು. ಆ ಕೊಳ್ಳಾಗಿರ್ತಕ್ಕಂಥ ಲಿಂಗಪ್ಪ ಏನು ವಿಚಾರ ಮಾಡಿದ ಅಂತಂದ್ರೆ, ಇವ್ ನನ್ನ ಪೂಜಾ ಮಾಡವಲ್ಲ, ನನಗಿಂತಲೂ ಇವಾಗ ಕಾಯಕನ ಹೆಚ್ಚೈತೆ ನೋಡುನು, ಒಮ್ಮೆ ಒಂದಿಟ್ಟು ಇವನು ಕೊಳ್ಳಾಗಿಂದ ಬಿದ್ದರ ನೋಡ್ಬೇಕು, ಕೊಳ್ಳಾಗಿಂದ ನೀರಾಗ ಬಿದ್ದು ನೋಡ್ಬೇಕು, ಏನ್ ನನ್ನ ತಗೋತಾನೋ, ನನ್ನ ತಗೊಂಡ ಕೊಳ್ಳಾಗ ಹಾಕೋತಾನೋ, ಏನ್ ಹಂಗ ಕಾಯಕ ಶ್ರೇಷ್ಠ ಅಂತ ಹೋಗ್ತಾನೋ ನೋಡ್ಬೇಕಂತ ತಿಳ್ಕೊಂಡ ಕೊಳ್ಳಾಗಿನ ಲಿಂಗಪ್ಪ ಸಂಕಲ್ಪ ಮಾಡಿದಂತ ನೂಲಿಯ ಚಂದಯ್ಯನ ಕೊಳ್ಳಾಗಿನ ಲಿಂಗಪ್ಪ. ಹಂಗ ವಿಚಾರ ಮಾಡಿ ಇವ ನೂಲಿಯ ಚಂದಯ್ಯ ಬಾಗಿ ಕೊಯ್ಯಾಕತ್ತಿದ್ದಂತ, ತಲಿ ಬಾಗಿಸಿ ಕೆಳಗೆ ಮಾಡಿ ಹಿಂಗ ಹುಲ್ಲು ಕೊಯ್ಯಾಕತ್ತಿದ್ದಂತ, ಆಪ್ ಕೊಯ್ಯಾಕತ್ತಿದಂತ, ಏನ್ ತಲಿ ಬಾಗಿಸಿದ್ದಲ್ಲ ಈಗ ಕೆಳಗೆ ಬೀಳ್ಬೇಕಂತ ಲಿಂಗಪ್ಪ ಕೊಳ್ಳಾಗಿಂದ ತಾನ ದಡಲ್ಲಂತ ನೀರಾಗ ಕೆಳಗೆ ಬಿದ್ದಂತ.
ಲಿಂಗಪ್ಪ ನೀರಾಗ ಕೆಳಗೆ ಬಿದ್ದ. ಲಿಂಗಪ್ಪ ನೀರಾಗ ಬಿದ್ದು ಕೂಡಲೇ ಅವತ್ತ ನೂಲಿಯ ಚಂದಯ್ಯನಿಗೆ ಸ್ವಲ್ಪ ಯಾವುದೋ ಕಾರಣಕ್ಕೆ ಲೇಟ್ ಆಗಿತ್ತು. ಲೇಟ್ ಆದದ್ದಕ್ಕ ಇನ್ನು ಇದನ್ನ ಹಗ್ಗ ಓದ ಮಾಡಿ ಮಾರಿ ತಂದ ಜಂಗಮ ದಾಸೋಹಕ್ಕೆ ಲೇಟ್ ಆಗ್ತದಂತ ಹೇಳಿ ಅವ ಆ ಲಿಂಗನ ತಗೋಲಿಲ್ಲಂತ್ರಿ. ಕೊಳ್ಳಾಗಿನ ಲಿಂಗಪ್ಪ ಅಕಸ್ಮಾತ್ ಅದೇನು ನೀರಾಗ ಬಿತ್ತಲ್ಲ ಅದನ್ನ ತಗೋಲಿಲ್ಲ. ಬಡ ಬಡ ಆಪ ಕಟ್ ಮಾಡ್ಕೊಂಡ, ಹುಲ್ಲು ಕಟ್ ಮಾಡ್ಕೊಂಡ, ಹರಿ ಕಟ್ ಮಾಡಿದ. ಕಟ್ ಮಾಡಿ ಏನು ಮಾಡಿದ ಅಂತಂದ್ರೆ ತಲೆ ಮೇಲೆ ಇಟ್ಕೊಂಡು ಸುಮ್ಮ ಹೊಂಟ. ಅವ ಕೊಳ್ಳಾಗಿನ ಲಿಂಗಪ್ಪ ಏನು ಬಿದ್ದಿದ್ದಲ್ಲ ಪಾಪ ಅದು ಸುಳ್ಳ ಬಿದ್ನೋ ಮರಾಯ ಅಂದವ. ಇಡೀ ದಿವಸ ಕೊಳ್ಳ ಕಟ್ಕೊಂಡಿದ್ದ ಯಾವಾಗಾರ ಯಾಕೋದಕ್ಕೆ ಒಮ್ಮೆರ ಪೂಜಾ ಮಾಡ್ತಿದ್ದ. ಪೂಜಾ ಮಾಡಿ ನೈವೇದ್ಯ ಹಿಡಿತಿದ್ದ. ನಮ್ಮದು ಕೊಳ್ಳಾಗಿದ್ದಾಗ ಒಂದಿಟ್ಟು ಪಾಡಿತ್ತು. ಮತ್ತು ಕೆಳಗೆ ಬಿದ್ದು ಕೂಡಲೇ ಪೂರ ಬಿಟ್ಟ ತಗೊಳ್ಳಲಿಲ್ಲ. ಇನ್ನು ಹೆಂಗಂತ ನೀರಾಗ ಬಿದ್ದು ಲಿಂಗಪ್ಪ ಚಿಂತೆ ಮಾಡಕತ್ತಿದ. ಇವೇನ್ ಚಿಂತೆ ಮಾಡ್ಲಿಲ್ರಿ ನೂಲಿಯ ಚಂದಯ್ಯ. ಅವ ಅಂದ ಏನ್ ನಾನು ಕೊಳ್ಳಾಗಿಂದ ಒಮ್ಮೆ ಬಿದ್ದದಿಲ್ಲ, ಹೋಗಿ ಅತ್ತಾಗ ಹೋಗು, ನಾನು ನಿನ್ನ ಕಟ್ಕೊಳಂಗಿಲ್ಲ ಅಂತ ತಿಳ್ಕೊಂಡ ನೂಲಿಯ ಚಂದಯ್ಯನಿಗೂ ಗೊತ್ತಾಗಿತ್ರಿ. ಶರಣರಿಗೆ ಎಲ್ಲ ಗೊತ್ತಾಗ್ತದೆ, ಯಾಕಂದ್ರೆ ಜ್ಞಾನಿಗಳಿರ್ತಾರೆ ಶರಣರು. ಇವ ಬೇಕತ್ಲೆ ಬಿದ್ದಾನಂತ ಅವನಿಗೂ ಗೊತ್ತಿತ್ತು. ಇನ್ನು ಗೊತ್ತಾಕತ್ ನಿನಗೆ ಅಲ್ಲೇ ಬೀಳಂತೇನು ಬಿಟ್ಟು ಹಾದ. ಇವ ಸುಮ್ಮ ಬಿಟ್ಟು ಹಾದ್ರಿ. ಅವ ಅಂದ ಲಿಂಗಪ್ಪ ಅಲ್ಲೇ ಬಿದ್ದಿದ್ದಲ್ಲ, ನಾಳೆರ ಬರ್ತಾನ ಮತ್ತು ಆಪ ಕೊಯ್ಯಾಕ, ಆಗರ ತಗೊಂಡು ಕೊಳ್ಳ ಹಾಕೋತಾನ ನೋಡ್ಬೇಕಂತ ತಿಳ್ಕೊಂಡು ಅಲ್ಲೇ ನೀರಾಗ ಬಿದ್ದು ಒದ್ದಾಡಕತ್ತಿದ್ರಿ. ಮರುದಿವ್ಸ ಬಂದ, ಅವೇನು ಮುಟ್ಟಲಿಲ್ಲ, ಅವನ್ನ ಲಿಂಗಪ್ಪನ ತಗೊಳ್ಳಲಿಲ್ಲ. ಮರುದಿವ್ಸ ಬಂದ. 3-4 ದಿವಸ ಆದರೂ ಅವೇನು ಆ ಲಿಂಗಪ್ಪನ ತಗೊಂಡು ಕೊಳ್ಳಾಗ ಹಾಕೋಲಿಲ್ಲ. ಅವ ಲಿಂಗಯ್ಯ ಅಂದ್ರ ಕೆಲಸ ಕೆಡ್ತಿದ ಅಂದವ. ಇವೇನು ನಾನು ತಗೊಳಂಗೆ ಕಾಣಂಗಿಲ್ಲ, ಹ್ಯಾಂಗೆ ಮಾಡ್ಬೇಕಂತ ತಿಳ್ಕೊಂಡು ಹುಲ್ಲಿನ ಹೊರಿ ಮತ್ತು ತಲೆ ಮೇಲೆ ಇಟ್ಕೊಂಡು ಹೊಂಟಿದ್ದ. ಹೋಗುವಾಗ ಇನ್ನು ಲಿಂಗಪ್ಪನ ಏನು ಮಾಡ್ಬೇಕಂದ್ರೆ ಇನ್ನು ನನ್ನೇ ನೀವು ತಗೊಳಕಿಲ್ಲ ಅಂತ ತಿಳ್ಕೊಂಡು ತಾನ ಅವನು ಬೆನ್ನು ಹತ್ತಿದಂತ್ರಿ. ಸ್ವತಃ ಲಿಂಗಪ್ಪ, ಕೊಳ್ಳಾಗಿನ ಲಿಂಗಪ್ಪ, ಸ್ವತಃ ಲಿಂಗಪ್ಪ ನೂಲಿಯ ಚಂದಯ್ಯನ ಬೆನ್ನು ಹತ್ತಿದ. ಹೆಂಗ ಬೆನ್ನು ಹತ್ತಿದ ಅಂದ್ರೆ ಸಣ್ಣ ಹುಡುಗನ ರೂಪ ತಾಳಿದಂತ ಲಿಂಗಪ್ಪ. ಕೊಳ್ಳಾಗಿನ ಲಿಂಗಪ್ಪ ಅಂದ್ರೆ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ, ಅದು ಪರಮಾತ್ಮ ಇದ್ದಂಗ. ಪರಮಾತ್ಮ ಇದ್ದಂಗಲ್ಲ, ಪರಮಾತ್ಮನೇ. ನಿಮ್ಗೆ ಗೊತ್ತಿರ್ಬೇಕು, ಗೊಲ್ಲಾಳನಿಗೆ ಕುರಿ ಹಿಕ್ಕಿಯೊಳಗ ಪರಮಾತ್ಮ ಕಂಡಾನ. ಅದ ಲಿಂಗ ಅಂತ ತಂದು ಕೊಟ್ಟಿದ್ರು, ಅದರೊಳಗ ಪರಮಾತ್ಮ. ನಾವು ಎಲ್ಲಿ ಪರಮಾತ್ಮನ ಸಂಕಲ್ಪ ಮಾಡ್ತೀವಲ್ಲ ಅಲ್ಲಿ ಭಗವಂತ ಇರ್ತಾನೇ. ಆ ಲಿಂಗದೊಳಗ ಭಗವಂತ ಅದಾನ. ಲಿಂಗನೇ ಪರಮಾತ್ಮ. ಜಗದಗಲ ಮುಗಿಲಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ. ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಶರಣರು ಹೇಳ್ದಂಗ ಸ್ವತಃ ಪರಮಾತ್ಮ ಅವ ಲಿಂಗಯ್ಯ ಸಾನ್ ಹುಡುಗನ ರೂಪ ತಾಳ್ಕೊಂಡು ಬೆನ್ನು ಹತ್ತಿದ. ಯಾರ ಬೆನ್ನು ಹತ್ತಿದ ಅಂತಂದ್ರ ನೂಲಿ ಚಂದಯ್ಯನ ಬೆನ್ನು ಹತ್ತಿ ಕೈ ಮಾಡಂತಾನ, ಹೇ ಚಂದಯ್ಯ, ಹೇ ಚಂದಯ್ಯ, ನಿನ್ನ ಕೊಳ್ಳಾಗಿಂದ ಬಿದ್ದದ್ದು ತಪ್ಪಾಗ್ಯದ. ಇನ್ನೊಮ್ಮೆ ನಿನ್ನ ಕೊಳ್ಳಾಗಿಂದ ನಾ ಬೀಳಂಗಿಲ್ಲ. ನನ್ನ ಕೊಳ್ಳಾಗ ಕಟ್ಟುವರಪ್ಪ, ಕೊಳ್ಳಾಗ ಹಾಕೋರಪ್ಪ ಅಂತ ಲಿಂಗಯ್ಯ ಬೆನ್ನು ಹತ್ತಿದಂತ. ಆಗ ಚಂದಯ್ಯ ಅಂತ ಅಂದಂತ, ಏನು ಒಮ್ಮೆ ಹೋಗ್ಯದಿಲ್ಲ, ಹೋಗ್ಬಿಡ. ಮನ್ಯಾಗ ಹೆಣ್ಮಕ್ಳಿಗೆ ಜಗಳ ಹತ್ತಿದಾಗ ಗಾಂಡ ಅಂತ ನೋಡು, ಇವ್ರು ಹೆಣ್ಮಕ್ಳು ಅಂತಿರ್ತಾರೆ, ನಾ ತವ್ರ ಮನೆಗೆ ಹೊಕ್ಕಣ ಮತ್ತ, ನಾ ತವ್ರ ಮನೆಗೆ ಹೊಕ್ಕಣ ಮತ್ತ ಅಂತ ಅಂಜಿಕೆ ಹಾಕ್ತಿರ್ತೀರಿ. ಅವ ಅಂತಾನ ಏನಂತಂದ್ರ ಈ ಬ್ಯಾಡ ಬಿಡು ಮತ್ತು ಹಾದ್ಲಂದ್ರೆ ಮುಂದೆ ಗತಿ ಹಂಗ ತಿಳ್ಕೊಂಡು ಪಾಪ ಅನ್ಸ್ತಿರ್ತದ. ಮತ್ತೆ ನೀವು ಭಾಳ ಹೊಳ್ಳಳ್ಳಿ ನಾ ತವ್ರ ಮನೆಗೆ ಹೊಕ್ಕಣಂದ್ರೆ ಹೋಗೊಮ್ಮೆ ಹಾಳಾಗಿ ಹೋಗ್ಯಾರ ಬಿಡತ್ತಾನವ. ಮತ್ತು ಮನುಷ್ಯ ಗಟ್ಟಿಯಾಗಿ ಬಿಡ್ತದ್ರಿ ಮನುಷ್ಯ ಪಾಪ. ಹೊಳ್ಳಿ ನೀನಾಗೆ ಬರ್ಬೇಕಾಗ್ತದ್ರಿ ಇವ ಆತಿಂದ, ಅವ ಕರ್ಯಾಕ ಬರಂಗಿಲ್ಲ, ನೀವಾಗೆ ಮತ್ತೆ ಬರ್ಬೇಕಾಗ್ತದ. ಹಂಗ ನೂಲಿಯ ಚಂದಯ್ಯ ಮುಂದೆ ಹೋಗುವಾಗ ಲಿಂಗಯ್ಯ ಅಂತಾನ, ನನ್ನ ಕರ್ಕೋರಪ್ಪ ಅಂದಾಗ ಒಮ್ಮೆ ಏನು ನೀ ಹೋಗೇದಿಲ್ಲ, ಹಂಪರ್ದು ಹೋಗೇದೆ ಆತ, ಹೋಗು ಹಾಳಾಗಿ ಹೊಳ್ಳಿ ನಾನು ನಿನ್ನ ಕೊಳ್ಳಾಗನೆ ಹಾಕೋಂಗಿಲ್ಲ, ನಿನ್ನ ಸಹವಾಸನ ಬ್ಯಾಡ ಅನ್ನಕತ್ತಿದ. ನಿಮ್ಗೆ ಹೇಳ್ತ ನಾವು ಬರವ ದಿವಸ ಬಂದು ಹಗ್ಗ ಮಾಡವ ಮಾರವ ಬರೀ ಇದು ನಡೀತು. ಇವ ಪರಮಾತ್ಮ ಲಿಂಗಯ್ಯ ಏನು ಮಾಡಿದ ಅಂತಂದ್ರೆ ಅವನು ಬಾಗಲ್ದಾಗ ಬಂದು ಕುಂತಂತ್ರಿ. ಯಾರ ಬಾಗಲ್ದೊಳಗೆ? ನೂಲಿ ಚಂದಯ್ಯನ ಬಾಗಲ್ದೊಳಗೆ. ಒಳಗೆ ಹೋಗಲಿಲ್ಲ. ಅವ ಅಂದ, ಒಳಗೆ ಬರಬೇಡ ನೀ ಲಿಂಗಯ್ಯ, ಒಳಗೆ ಬರಬೇಡ. ಅವ ಬಾಗಲ್ದಾಗ ಕುಂತ 1 ದಿನ 2 ದಿನ 3 ದಿನ ಕುಂತ. ಅವೇನು ಕೊಳ್ಳಾಗ ಹಾಕೋಲಿಲ್ಲ, ಕರ್ಕೋಲಿಲ್ಲ. ಜಗಳ ಹೈತ ಅವಂಗ ಕಡಿಕ ಲಿಂಗಯ್ಯ ಏನು ಮಾಡಿದ ಅಂತಂದ್ರ ಬಸವಣ್ಣವ್ರ ಹತ್ತಕ್ಕೆ ಹೋದಂತ್ರಿ. ಬಸವಣ್ಣನವ್ರ ಹತ್ತಿರ ಹೋಗಿ ಏನಂತಂದ್ರ, ಬಸವಣ್ಣ, ಬಸವರಸ ಅಂತ ಹೊರಗೆ ನಿಂತು ಕೂಗಿದಾಗ ಬಸವಣ್ಣ ಕೇಳಿದ, ಯಾರು ತಾವು, ಯಾರು ನೀವು ಅಂತಂದಾಗ, ನಾರಿಯಪ್ಪ ನೂಲಿಯ ಚಂದಯ್ಯನ ಕೊಳ್ಳಾಗಿನ ಲಿಂಗಯ್ಯ ನಾನು ಹಿಂಗೆ ಕೆಳಗೆ ಬಿದ್ದದ್ದು
ಉದ್ದಕ್ಕ 3 ದಿವಸ 6 ದಿವಸ 1 ವಾರ ಆದರೂ ನನ್ನ ಕೊಳ್ಳಾಗ ಕಟ್ಕೋವಲ್ಲ. ಯಾರಂತಂದ್ರೆ ನೂಲಿಯ ಚಂದಯ್ಯ, ನೀನ ಹೆಂಗಾರ ಮಾಡಿ ಹೇಳಿ ಒಂದಿಟ್ಟ ನಮ್ಮನ್ನು ಕೊಳ್ಳಾಗ ಹಾಕಿಸ್ಬರ್ರಿ ಅಂತ ಅವನಿಗೆ ಹಿರಿಯ ಆಗಿ ಬಾ ಅಂದ. ಈ ಗಂಡ ಹೆಂಡತಿ ಜಗಳಾಡಿದಾಗ ಮತ್ತೆ ಹಿರಿಯರು ಬರ್ತಾರೆ ನೋಡ್ರಿ, ಹಿರಿಯರು ಬಂದು ಶುದ್ಧ ಮಾಡ್ತಾರಲ್ಲ. ಈ ಗಂಡ ಹೆಂಡತಿನೂ ಸುಮ್ಮನಕ ಎದಕ್ಕಾರ ಜಗಳಾಡಿರ್ತಾವ್ರಿ. ಮನ್ಯಾಗ ಏನು ಹಂಗೇನು ಪಕ್ಕ ಇರಂಗಿಲ್ಲ. ವಿನೋದಕ್ಕೆ ಹೇಳ್ತೇನೆ ನಿಮಗೊಂದು. ಇಬ್ರು ಗಂಡ ಹೆಂಡತಿ ಇಬ್ರು ದೊಡ್ಡ ದೊಡ್ಡ ಸಾಹೇಬ್ರ ಇದ್ರಂತ್ರಿ. ಆಕಿನೂ ಆಫೀಸ್ದಾಗ ದೊಡ್ಡ ಸಾಹಿಬ್ತಿ, ಇವನು ದೊಡ್ಡ ಸಾಹಿಬ. ಇಬ್ರು ಸಾಹೇಬ್ರಿದ್ರು. ಸಾಯಂಕಾಲ 5 ಗಂಟೆಗೆ ಬಂದ ಅದು ಮನಿ ಹೊರಗೆ ಒಂದು ದೊಡ್ಡ ಕಟ್ಟಿತ್ತಂತ್ರಿ. ಕಟ್ಟಿ ಬಾಜು ಒಂದು ದೊಡ್ಡ ಗಿಡ ಇತ್ತಂತ. ದೊಡ್ಡ ಗಿಡ ಇತ್ತು. ಇಬ್ರು ಆ ಕಟ್ಟಿ ಮ್ಯಾಗ ಕುಂತ ಟೀ ಮಾಡಿ ಇಬ್ರು ಕೂಡಿ ಮಾತಾಡ್ಕೋಂತ 2 ಚೇರ ನಡಬರಕ್ ಟಿಫಾಯಿ ಮ್ಯಾಗ ಚಾ ಇಟ್ಟು ಇಬ್ರು ಚಾ ಕುಡಿತಿದ್ರು. ಆಕಿ ಹೇಂತಿ ಚಾ ಕುಡ್ಕೋತ ಏನ್ ಮಾಡಿದ್ಲ ಅಂದ್ರೆ ಹಿಂಗ ಮ್ಯಾಲ್ ನೋಡಿದ್ಲಂತ್ರಿ. ಮ್ಯಾಲ್ ನೋಡಿದ ಕೂಡಲೇ ಅಲ್ಲೊಂದು ಕಾಗಿ ಕೂತಿತ್ತಂತ. ಕಾಗಿ ಕುಂತಿತ್ತು. ಆಕಿ ಗಂಡುಗಳು ನೋಡ್ರಿ ಅಲ್ಲಿ ಕಾಗಿ ಕೂತದ ನೋಡ್ರಿ, ಅಲ್ಲಿ ಕಾಗಿ ಅದ ನೋಡ್ರಿ ಅಂದ್ಕೊಳ್ಳೆ ಗಂಡ ಹಿಂಗ ನೋಡಿದಂತ ಹುಚ್ಚಿ ಅದ ಕಾಗಿ ಅಲ್ಲ ಅದು ಗೂಗ್ಯದ ಅಂದಂತಿವ. ಈಕೆ ಮತ್ತೆ ನೋಡ್ತಾಳ, ಇಲ್ರಿ ಚಂದಂಗೆ ನೋಡ್ರಿ, ಚಸ್ಮಾ ಹಾಕೊಂಡು ನೋಡ್ರಿ ಒಂದಿಟ್ಟು, ಕಾಗೆ ಅಲ್ಲದು, ಅದು ಗೂಗೆಲ್ಲ ಕಾಗ್ಯದ. ಅವ ಅಂದ ಈ ಅಲ್ಲ ಅದು ಗೂಗ್ಯದ ನೋಡಿ ನೀಯರ ಚಂದಂಗಿ. ಕಾಗೆ ಅಂತ ಈಕಿ ಗೂಗಿ ಅಂತ ಅವ. ಹತ್ತರಿ ಜಗಳ ಇಬ್ಬರಿಗೂ ಜಗಳ. ಕಾಗಿನ ಕರೆ ಅಂತ ಈಕಿ, ಗೂಗಿನ ಕರೆ ಅಂತ ಅವ. ನೋಡ್ಯಾರ ನೋಡ್ ಅನ್ಕೊಂತ ನಾ ಹೇಳಿದ್ದು ಕೇಳಂಗಿಲ್ಲ ಅಂದವನ ಗಂಡ ಒಂದು ಕಪಾಳಿಗೆ ಬಡದರಿ. ಆಕಿ ಕಪಾಳಿಗೆ ಗಂಡ ಬಡದ ಕೂಡಲೇ ಕೈಯಾಗ ಚಾ ಇತ್ತು ನೋಡ್ರಿ, 30ಗೆ ಚಾ ಗೊಜ್ಜಿದ್ಲಕ್ಕಿ. ಚಾ ನನಗ ಗೊತ್ತೇ ಅಂತ ತಿಳ್ಕೊಂಡ ಮತ್ತ ಅವ ದಾಮ ಹೆಂತಿನ ಬಡಿಯಾಕತ್ತಿದ. ಆಕೆ ಅಂದ್ಲು, ನೀ ನನ್ನ ಬಡದ ಮೇಲೆ ನಾರ ಯಾಕೆ ಈ ಊರಾಗಿರ್ಲಿ ಅಂತ ತಿಳ್ಕೊಂಡು ತವ್ರ ಮನೆಗೆ ಹೋಗೋಣ ಚಾಟ್ಕೊಂಡು. ಪಾಪ ತವ್ರ ಮನೆಗೆ ಹೋಗೇ ಬಿಟ್ಟಳ್ರಿ. ತವ್ರ ಮನೆಗೆ ಹಾದ ಕೂಡಲೇ ಮತ್ತೆ ಇಬ್ಬರ ರೀ ಗಂಡ ಹೆಂಡತಿ. ಮನ್ಯಾಗ ಯಾರೂ ಇಲ್ಲ. ಒಬ್ಬ ಗಂಡ ಮನೆಗೆ ಬಂದ ನಂತರ ಚಾಲು ಮಾಡ್ಬೇಕಲ್ರಿ ಮತ್ತೆ ಅಡಿಗೆ ಮಾಡಕ. ಅದೇನೋ ಅಂತಾರಲ್ಲ, ಬ್ಯಾಳಿ ರೊಟ್ಟಿ ತಾನ ತಯಾರು ಮಾಡ್ಬೇಕು. ಸೊಪ್ಪಳಿಲ್ಲ ರೊಟ್ಟಿ ಮಾಡಾಕತ್ತಿದ ಮನ್ಯಾಗ. ನಿಮ್ಗೆ ಹೇಳ್ತೇನೆ, ಹೆಂಡತಿ ಎಷ್ಟು ಅವಶ್ಯಕತೆ ಅನ್ನೋದು ಆಕೆ ಹಾದ ಮೇಲೆ ಗೊತ್ತಾಗುತ್ತದ. ಹೆಂಡತಿ ಮನ್ಯಾಗ ಇರಲಿಲ್ಲ ಅಂದ್ರೆ ಆಕೆ ಪಾತ್ರ ಏನು ಅನ್ನೋದು ಗೊತ್ತಾಗುತ್ತದ. ಆಕೆ ಇದ್ಲು ಅಂದ್ರೆ ಅಷ್ಟು ಗೊತ್ತಾಗಂಗಿಲ್ಲ. ಹಾದ ನಂತರ ಟೈಮ್ಗೆ ಚಾ ಕೊಡವ್ರಿ ಯಾರ್ರಿ? ನೀವು ಇದ್ರಿ ಚಾ ಕೊಡ್ತೀರಿ, ಇರ್ಲಿಲ್ಲ ಅಂದ್ರೆ ಚಾ ಮಾಡ್ಕೊಳ್ಳೋದೇನು ಅಷ್ಟು ಸರಳದ ಏನು? ಚಾ ಬಂದು ಆಫೀಸಿಂದ ಬಂದು ತಾನ ಚಾ ಮಾಡ್ಕೋತಿದ್ದ. ತಾನ ಮುಂಜಾನೆ ಇದ್ಕೊಳ್ಳೆ ನಾಷ್ಟ ಮಾಡ್ಕೊಳ್ಳೋದು, ಒಂದಿಟ್ಟು ಅನ್ನ ಮಾಡ್ಕೊಳ್ಳೋದು, ಸಾರು ಮಾಡ್ಕೊಳ್ಳೋದು, ಆ ನಂತರ ಸಪ್ಪಳಿಲ್ದ ರೊಟ್ಟಿ ಮಾಡ್ಕೊಳ್ಳೋದು. ನಿಮ್ಗೆ ಹೇಳ್ತಾನೆ ಮತ್ತೆ ಆಕೆ ಜಗಳಾಡಿ ಹೋಗ್ಯಾಳ್ರಿ. ಎದ್ರ ಸಲಾಗಿ? ಕಾಗಿ ಗೂಗಿ ಸಲಾಗಿ. ಮತ್ತೇನು ಕಾಗಿ ಗೂಗಿ ಸಲಾಗಿ ಮನಿ ಅದು ಏನಾರ ಎದಕ್ಕೆ ಬೇಕ್ರಿ? ಕಾಗ್ಯಾರ ಇರ್ವಲ್ಲಕ್ಕ ಗೂಗ್ಯಾರ ಇರ್ವಲ್ಲಕತ್ತ ಇವ್ಯಾಕೆ ಜಗಳ? ಅಷ್ಟು ಹಠಾರಿ ಹೆಣ್ಮಕ್ಳದು. ಒಟ್ಟ ಕಾಗಿ ಅಂದ್ರೆ ಕಾಗಿನ ಅನ್ಬೇಕು ಅಕ್ಕಿಗೆ. ಹೆಣ್ಮಕ್ಳೊಂದು ಅದು ಘಟ ಹೋದ್ರು ಹಠ ಹೋಗಂಗಿಲ್ಲ. ಅವ್ರು ಏನಂತಾರ ಅದನ್ನ ಹೂಣ ಅನ್ಬೇಕು ನಾವು. ಹಂಗೆ ಹೆಣ್ಮಕ್ಳು ಇರ್ತಾರ. ಅವ್ರ ದೋಸ್ತ ಒಬ್ಬ ಬಂದಂತ್ರಿ. ದೋಸ್ತ ಬಂದ ಕೂಲಿ ಇವ ರೊಟ್ಟಿ ಸಣ್ಣಂಗೆ ಬಡಿಯಾಕತ್ತಿದ. ಅವ ಯಾಕೋ ಅಂದವ ಹಿಂಗ್ಯಾಕೆ ಏನಾಗ್ಯದ? ಇಲ್ಲೋ ಮರಯ ಹೇಂತಿ ಜಗಳಾಡಿ ಹೋಗ್ಯಾಳ. ಎದ್ರ ಸಂಬಂಧ ಹೋಗ್ಯಾಳ? ಹಿಂಗಿಬ್ಬರು ಚಾ ಕುಡಿಯುವಾಗ ಜಗಳಾಡಿದೀವು. ಅವ ಅಂದ, ಹಂಗೆಲ್ಲ ಹುಚ್ಚುರ್ಗತೆ ಮಾಡಬಾರ್ದು. ಅದು ಗೂಗಿರುವಲ್ದಕ್ಕಲ್ಲ, ನೀ ಕಾಗೆ ಅಂದ್ರೆ ನಿನಗೇನಾಕೈತಪ್ಪ? ಇವ ಅಂದ, ಇಲ್ಲೋ ಮರಯ ಮತ್ತೆ ನಾ ಗೂಗಿ ನಾನು ಈಗ ಹೊಕ್ಕನ ಅಲ್ಲಿಗೆ ಹೋಗಿ ನೀನು ಹೆಂತಿನ ಕರ್ಕೊಂಬರ್ತಾನೆ. ಕರ್ಕೊಂಬಂದಿಂದ ನೀ ಮಾತ್ರ ಅದಕ್ಕೆ ಕಾಗಿನ ಅನ್ಬೇಕು. ಅದು ಗೂಗಿದ್ರು ನೀ ಕಾಗಿ ಅನ್ಬೇಕು. ಅವ ಆಯ್ತಳ ಮರ ಏನು ಯಾಕಿರುವಲ್ದಕತ್ತ ನಾ ಕಾಗಿನ ಅಂತ ಹೋಗಂತ ತಿಳ್ಕೊಂಡು ಹಾದ ಕೂಡಲೇ ಬಾರ ತಂಗಿ ಯಾವ್ದ್ರ ಸಂಬಂಧ ಜಗಳಾಡ್ರಿ? ಏನ್ರಿ ಆಕೆ ಹೆಣ್ಮಗಳು? ಏನ್ರಿ ಅದು ಕಾಗ್ಯದ ಗೂಗಿತ ನಾವು. ಅವ ಅಂದ, ಹಿರಿಯ ಆದವ, ಅದಕ್ಕೇನು ಗೊತ್ತಾಕತ್ತೆ ತಂಗಿ? ಅದು ಏನು ಗೊತ್ತಾಗುದಿಲ್ಲ, ನೀ ಹೇಳ್ದಂಗ ಅದ ಕಾಗಿನದ ಬಾ. ಕಾಗಿ ಅಂದಿವ. ಕಾಗಿನದ ಬಾ ಅಂದ ಹೆಂತ ಆಕಿಗೆ ಹೆಣ್ಮಗಳಿಗೆ ನೋಡ್ರಿ. ಮತ್ತೆ ನಾ ಅಲ್ಲಿ ಹಾದ ಕೂಡಲೇ ಮತ್ತೆ ಅವ ಗೂಗಿ ಅಂದಿಗಿಂದಾನು ಏನು ದೊಡ್ಡ ನೋಡು ಗೂಗಿ ಅಂದ್ರೆ ಆಗುದೇನು ಈಕಿಗೆ? ಈಕೆ ಹಿರಿಯಾಗ ತಾಕಿತ್ ಮಾಡ್ತಾಳ ನೋಡ್ರಿ. ಮತ್ತೆ ನಾವು ಅಲ್ಲಿ ಹಾದಿಂದ ಅಕಸ್ಮಾತ್ ಆಕೇನಾರ ಗೂಗಿ ಅಂದಿಗಿಂದ ನಾವು ಕಾಗಿ ಅಂದಿಗಿಂದ ಇಲ್ಲಿ ಬಾ ತಂಗಿ ಅಂತ ಕರ್ಕೊಂಡು ಬಂದು ಮನ್ಯಾಗ ಇಬ್ರು ಮತ್ತೆ ಬರೋಬರ ಆದರು. ಆಫೀಸ್ಗೆ ಹೋದ್ರು. ಸಂಜೆಗೆ ಬಂದು ಚಾ ಕುಡಿಯುವಾಗ ಮತ್ತೆ ಬಂದು ಕೂತಿತ್ರಿ. ಅದು ಕಾಗಿ ಮತ್ತೆ ಬಂದು ಕೂತಿತ್ತು. ಅವ ಅಂದ, ಗೂಗಿ ಬಂದು ಕೂತಿತ್ತದು. ಅವ ಅಂದ ಮತ್ತೆ ಜಗಳ ಹಚ್ಚಾಕ ಬಂದು ಕೂತದೆ ಅಂತೇಳಿ ಹಗರ್ಕ ಮ್ಯಾಗ ನೋಡಿದ್ಲು. ನೋಡ್ರಿ ಅಲ್ಲಿ ಕಾಗಿ ಬಂದದ್ರಿ ಅನ್ಲಿಕ್ಕೆ. ಅವ ಅಂದ, ಹ್ಞೂ ಬರೋಬರ ಕಾಗಿನ ಅಂತೇಳಿ ಅಂದವ. ಮತ್ತೆ ಎಲ್ರಿ ಜಗಳದ ಏನಾರ ಯಾಕಿರುವುದಾಗತ್ತ? ಮತ್ತೆ ಗಂಡು ರೊಟ್ಟಿ ಗಡಿಗೆ ಬ್ಯಾಳಿ ಬಡ್ಕೊತಕೊಂಡಿರ್ಬೇಕಲ್ಲ ನಾವು. ಇಲ್ಲ ಬರೋಬರ ನೀ ಹೇಳ್ದಂಗೆ ಕಾಗಿನೇ ಅದಳ ಅಂದವ.
ಹೆಣ್ಮಕ್ಳು ಏನಿಲ್ಲದಕ್ಕೆ ಜಗಳ ಮಾಡ್ಕೊತ್ಕೊಂಡಿರ್ತಾವ್ರಿ ಪಾಪ ಗಂಡ ಹೆಂಡತಿ. ಆದ್ರೆ ಅದಕ್ಕೊಂದು ಅರ್ಥ ಇರ್ಬೇಕು. ಯಾರು ಹಿರಿಯರು ಬಂದರೂ ಜಗಳ ಬರೋಬರಿ ಅನ್ಬೇಕು. ಏನೂ ಇಲ್ಲದ ಸುಮ್ಮನೆ ಜಗಳ ತೆಗದ್ರ ಅವ ನೋಡ್ರಿ ಹಿರಿಯ ಎಂಥದಕ್ಕೆ ಜಗಳ ಆಡ್ಯಾರ. ಕೊಳ್ಳಾಗ ಕಟ್ಕೋ ಅಂತ ಲಿಂಗಪ್ಪ, ನಾ ಕಟ್ಕೊಳಂಗಿಲ್ಲ ಅಂತ ಚಂದಪ್ಪ, ನೂಲಿಯ ಚಂದಯ್ಯ. ಬಸವಣ್ಣಗೆ ಹೋಗಿ ಹೇಳಿದ ಕೂಡಲೇ ಬಸವಣ್ಣ ಅಂದ, ಯಾಕೆ ಕೊಳ್ಳಾಗ ಕಟ್ಕೋವಲ್ರಿ ಅಂತಂದಾಗ ಹಿಂಗಾಗ್ಯದ ರೀ, ಅದ್ರ ಸಲಗೆ ಕೊಳ್ಳಾಗ ಕಟ್ಕೋವಲ್ಲಾಗ್ಯಾನ, ಮತ್ತು ಹ್ಯಾಂಗೆ ಮಾಡ್ಬೇಕು ಬರ್ರಿ ಅಂತಂದಾಗ ಪಾಪ ಬಸವಣ್ಣ ಬಂದ್ರಿ. ನೂಲಿಯ ಚಂದಯ್ಯನ ಮನೆಗೆ ಬಸವಣ್ಣ ಬಂದ ಕೂಡಲೇ ಅವ್ರಿಗೆ ಎಷ್ಟು ಖುಷಿ. ನೂಲಿಯ ಚಂದಯ್ಯನಿಗೆ ಎಷ್ಟು ಖುಷಿ ಅಂದ್ರೆ ಬರ್ರಿ ಅಪ್ಪನವ್ರೆ, ಬರ್ರಿ ಬಸವಣ್ಣವ್ರೆ ಅಂತ ತಿಳ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ಹಾಸಿ ಕುಂಡ್ರಿಸಿ ಅವರಿಗೆಲ್ಲ ವ್ಯವಸ್ಥೆ ಮಾಡಿದ. ಆದ್ರೆ ಲಿಂಗಯ್ಯನ ಒಳಗೆ ಕರೀಲಿಲ್ಲ. ಲಿಂಗಪ್ಪ ಅಲ್ಲೇ ಬಾಗಲ್ದಾಗ ನಿಂತವ, ಬಸವಣ್ಣ ಒಳಗೆ ಬಾರ್ದ, ಬಸವಣ್ಣ ಒಳಗೆ ಕರೆದ, ಲಿಂಗಪ್ಪ ಕರೀಲಿಲ್ಲ. ಲಿಂಗಯ್ಯ ಅಲ್ಲೇ ಬಾಗಲ್ದಾಗ ನಿಂತಪ್ಪ. ದೇವ್ರಿ ಮತ್ತದು ಲಿಂಗಯ್ಯ ಅಂದ್ರ ಸ್ವತಃ ಪರಮಾತ್ಮನ ಬಾಗಲು ಹೊರಗೆ ನಿಂದ್ರಿಸೋನು. ಎಷ್ಟು ತಾಕತ್ತಿರ್ಬೇಕು ನೋಡ್ರಿ ಶರಣರಲ್ಲೇ. ದೇವ್ರನ್ನ ಬಾಗಲು ಹೊರಗೆ ನಿಂದ್ರಿಸುವಟ ತಾಕತ್ತ ಶರಣರಲ್ಲಿ ತಾವತ್ತಿನ ಕಾಲದೊಳಗೆ. ಬಸವಣ್ಣ ಬಂದು ಹೇಳ್ದ, ಯಾಕ್ರಿ ಚಂದಯ್ಯನವ್ರೆ ಮತ್ತು ಲಿಂಗಯ್ಯ ಹಿಂಗೆ ಬಂದಿದ್ದ ಮತ್ತು ಕೆಳಗೆ ಬಿದ್ದಾನಂತ, ಮತ್ತು ಅವನಿಗೆ ಕಟ್ಕೋರ್ಲೆ ಕೊಳ್ಳಾಗ ಅಂತಂದಾಗ ಅವ ಅಂದ, ಇದನ್ನೊಂದು ಬಿಟ್ಟು ಹೇಳ್ರಿ ನೀವು ಅಂದವ. ನೂಲಿಯ ಚಂದಯ್ಯ, ನೀವು ಇದಕ್ಕೆ ಬಂದಿರಿ ಹಿರ್ತಾನ ಮಾಡಕ, ನಾವೇನು ನಿಮಗೆ ಕರೆದೀವಿ? ಇಲ್ಲ, ನೀ ಕರೆದಿಲ್ಲಪ್ಪ, ಲಿಂಗಯ್ಯ ಬಂದು ಕರೆದಾನ. ಏನು ತಪ್ಪಾಗ್ಯದ ಹೇಳು, ಏನು ಮಾಡ್ಬೇಕು ಹೇಳು. ಪಾಪ ಅವನ ಗತಿ ಏನು, ದೇವ್ರ ಗತಿ ಏನು, ಲಿಂಗಯ್ಯನ ಗತಿ ಏನು, ಕೊಳ್ಳ ಕಟ್ಕೋಬೇಕು, ಕಟ್ಕೋ ಅಂತಂದಾಗ ಇನ್ನು ಬಸವಣ್ಣ ಮಣಿತಕ ಬಂದು ಹೇಳ್ತಾನಂದ್ರ, ಬಸವಣ್ಣನ ಮಾತು ಕೇಳಿಲ್ಲ ಅಂದ್ರೆ ನಮ್ಮದು ಎಲ್ಲರ ಅಪಮಾನ ಆದಿಗಿದಿತ್ತು, ದೊಡ್ಡವ್ರ ಮಾತು ಕೇಳ್ಬೇಕಂತ ಹೇಳಿ ನೂಲಿಯ ಚಂದಯ್ಯ ಅಂದ, ಬಸವಣ್ಣನವರೇ ನೀವು ಹೇಳ್ದಂಗೆ ನಾ ಎಲ್ಲ ಆ ನೂಲಿಯ ಚಂದ ಆ ಲಿಂಗಯ್ಯನ ಕೊಳ್ಳಾಗ ಕಟ್ಕೋತನ ಇಲ್ಲ ನಂಗಿಲ್ಲ, ಆದ್ರೆ ನಮ್ಮದೊಂದು ಕಂಡೀಷನ್ ಅದ ಅಂದವ. ಅವನು ಕೊಳ್ಳ ಕಟ್ಕೋಬೇಕಾದ್ರೆ ನಮ್ಮದೊಂದು ಕಂಡೀಷನ್ ಅದ. ಏನು ಕಂಡೀಷನ್ ಅಂತಂದ್ರೆ, ಅವೇನು ಕೆಳಗೆ ಬಿದ್ದಾನಲ್ಲ, ಈಗ ನಮ್ಮ ಕೊಳ್ಳಾಗಿಂದ ಎದ್ರ ಸಂಬಂಧ ಬಿದ್ದಾನವ? ಕಾಯಕಕ್ಕೆ ಅಪಮಾನ ಮಾಡ್ಯಾನವ. ನಾವು ಕಾಯಕವೇ ಕೈಲಾಸ ಅನ್ನೋರು, ಕಾಯಕದೊಳಗ ನಾವು ತೃಪ್ತಿಯಿಂದ ಇರೋರು, ಕಾಯಕದೊಳಗ ನಾವು ದೇವರ ಕಾಣೋರು. ಇವರು ಲಿಂಗಯ್ಯ ಕಾಯಕಕ್ಕೆ ಅಪಮಾನ ಮಾಡ್ಯಾನಂತಂದ್ರೆ ನಮ್ದು ಕಂಡೀಷನ್ ಏನಂತಂದ್ರೆ, ನಾ ಹೆಂಗೆ ದಿವಸ ಹೋಗಿ ಹುಲ್ಲು ತರ್ತಾನಲ್ಲ, ಹುಲ್ಲು ತಂದು ಅದನ್ನು ನೆನೆಯಿಟ್ಟು, ಅದನ್ನು ಕೋದು ನೆನೆಯಿಟ್ಟು, ಅದನ್ನು ಬಡದು, ಅದನ್ನು ಹಗ್ಗ ಮಾಡಿ ಏನು ಮಾರ್ಕೊಂಡು ಬಂದು ಜಂಗಮ ದಾಸೋಹ ಮಾಡ್ತಾನಲ್ಲ, ಹಂಗ ಒಂದು ವೇಳೆ ಈ ಲಿಂಗಯ್ಯ ದಿವಸ ಅವನು ಹೋಗಿ ತಂದು ಹಗ್ಗ ಮಾಡಿ ಮಾರಿ ಜಂಗಮನಿಗೆ ದಾಸೋಹ ಅವ್ ಮಾಡ್ತಾನಂದ್ರೆ ಅವನು ಕೊಳ್ಳ ಕಟ್ಕೋತೀವಿ ನೋಡ್ರಿ. ಎಲ್ಲಾರು ಇಲ್ಲ ಅಂದಿವ ನೋಡ್ರಿ. ಶರಣರು ದೇವ್ರ ಕೈಲಿ ಕೆಲಸ ಮಾಡಿಸೋರು. ಕೆಲವೊಬ್ರು ದೆವ್ವಿನ ಕಡೆನೂ ಕೆಲಸ ಮಾಡಿಸ್ಯಾರ ಬಿಡ್ರಿ. ಹಿಂದೆ ಮಂದೆಲ್ಲ ಈ ಗುಡಿ ಪಡಿ ಕಟ್ಟಿದವರು ದೊಡ್ಡ ದೊಡ್ಡ ಕಲ್ಲದು ನೆಗು ಇಡೋರು ದೆವ್ವಿನ ಕಡೆ ಕೆಲಸ ಮಾಡಿಸ್ತಿದ್ರಂತ. ಆದ್ರೆ ಶರಣರು ದೇವ್ರ ಕಡೆ. ಆಗ ಬಸವಣ್ಣಂದ, ಲಿಂಗಯ್ಯ ಚಂದಯ್ಯ ಹಿಂಗೆ ಹೇಳ್ತಾನೆ, ಹೆಂಗೆ ಮಾಡ್ತೀಪ ಅಂತಂದಾಗ, ಆಯ್ತು ರೀ ನಾ ಮಾಡ್ತೇನ್ರಿ ಅಂದವ. ನಾನು 3 ದಿವಸ ಅವ ಏನು ಹೇಳ್ತಾನಲ್ಲ ಹಂಗ ಕಾಯಕ ಮಾಡಿ ಆ ನಂತರ ಅವನು ಕೊಳ್ಳಾಗ ನಾನು ಹೋಗ್ತಾನಂತಂದಾಗ ಹ್ಞೂ ಅಂತ ಲಿಂಗಪ್ಪ ಹೋಗಿ ತಂದು ಅದನ್ನ ನೆನೆ ಇಟ್ಟು ಹಗ್ಗ ಮಾಡಿ ಮಾರಾಕ್ ಹೋಗಿ ತಂದು ಒಬ್ಬ ಜಂಗಮನಿಗೆ ದಾಸೋಹ ಮಾಡಿದ ನಂತರ ಚಂದಯ್ಯ ಲಿಂಗಯ್ಯನ ಕೊಳ್ಳ ಕಟ್ಕೊಂಡಂತ. ಎಂತಹ ಶಕ್ತಿ ಇರಬೇಕು ನೋಡ್ರಿ ನೂಲಿಯ ಚಂದಯ್ಯನ ತೆಕ್ಕ. ಹಂಗ ಶರಣರು ಕಾಯಕದ ಮ್ಯಾಗ ಬಹಳ ಪ್ರೀತಿ ಇದ್ರು ನಮ್ಮ ಶರಣರೆಲ್ಲ. ಈಗ ನಮ್ಮ ಗವಾಯಿಗಳೊಂದು ಹಾಡು